ಗೌರಮ್ಮ, ನಿನ್ನ ಗಂಡ ಯಾರಮ್ಮ? ಇವನ ನಿಂದ್ರ ಏನು ಮಾಡ್ತೀನಿ. ಏನ್ರಿ ನನ್ನ ಹಿಂದೆ ಯಾಕೆ ಬಿದ್ದೀರಿ ನೀವು? ಎಲ್ಲಿ ಹೋದ್ರು ಹಿಂದೆ ಹಿಂದೆ ಬರ್ತೀರಲ್ಲ. ನೀನಿಂದ ಯಾರು ಬಿದ್ದಾರ? ನಾ ಮನೆಗೆ ಹೊಂಟೀನಿ. ಇಲ್ಲಿ ದಾರಿ ಐತಿ, ದಾರಿ ಹೊಂಟೀನಿ ನಾನು. ಗೌರಮ್ಮ, ನಿನ್ನ ಗಂಡ ಯಾರಮ್ಮ ಅಂತ ಯಾಕೆ ಹೇಳ್ತಿದ್ದೀರಿ ನೀವು? ಐ, ಅದು ನನ್ನ ಇಷ್ಟ. ಗೌರಮ್ಮ, ನಿನ್ನ ಗಂಡ ಯಾರಮ್ಮ? ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಏಕಮ್ಮ, ಗಂಡ ಎಂದ ಒಡನೆ ಕೆನ್ನೆ ಕೆಂಪು ಏಕಮ್ಮ ಅಂತ ನಾ ಹಾಡು ಹೇಳ್ತೀನಿ. ಅದನ್ನೇ ನೀವು ಕೇಳ್ತೀರಿ. ಗೌರಮ್ಮ ಗೌರಮ್ಮ ಅಂತಾನೆ ಯಾಕೆ ಹೇಳ್ತೀರಿ? ಬೇರೆ ಹೆಸರು ಸಿಕ್ಕಿಲ್ಲ ನಿಮಗೆ ಹಾಡಕ್ಕೆ? ನನಗೆ ಶಿವರಾಜ್ ಕುಮಾರ್ ಸರ್ ಅಂದರೆ ಇಷ್ಟ. ಅದಕ್ಕೆ ಅವ್ರ ಹಾಡ ನಾನು ಇದು ಒಂದೇ ಅಲ್ಲ, ಎಲ್ಲ ಹಾಡನ್ನು ಹಾಡ್ತೀನಿ. ಇನ್ನು ಯಾವ್ಯಾವ್ದು ಹಾಡು ಹೇಳು, ಕೇಳ್ತೀಯನ ಮತ್ತೆ? ನೀನು ಹಾಡ ನನಗೆ ಕೇಳೋದು ಬೇಕಾಗಿಲ್ಲ. ಮತ್ತು ನೀವು ಹಿಂಗೆ ಹೇಳಿದ್ರೆ ನಾನು ನಮ್ಮ ಅಪ್ಪನ ಮುಂದೆ ಹೇಳ್ತೀನಿ ನೋಡಿ. ಮತ್ತೆ ಏನ್ರಿ ನೀವು ಇಷ್ಟು ಸಿಟ್ಟು ಮಾಡ್ಕೊಂಡ್ರು? ನಿಮ್ಮ ಅಕ್ಕ ಎಷ್ಟು ಚಂದ ಕಾಣಿಸ್ತತೆ ಅಲ್ಲ. ನೀವೇನು ಈ ಥರ ಮಾತಾಡೋದು ಬೇಕಾಗಿಲ್ಲ ನನಗೆ. ಹೋಗ್ರಿ, ಸುಮ್ಮನೆ ನಿಮ್ಮ ಮನೆಗೆ ಹೊಂಟಿರಿ, ನೀವು ಹೋಗ್ರಿ. ನನ್ನ ಮಕ್ಕ ತೊಗೊಂಡು ನೀವೇನು ಮಾಡ್ತೀರಿ? ನಾನು ಚಂದ್ರ ಕಾಣಲಿ ಹೆಂಗಾರ ಕಾಣಲಿ. ಏ, ಯಾರ ಜೊತೆ ಜಗಳಾಡಕತ್ತಿ ಗೌರಿ? ಯಾರು ಇವರು? ಯಾರನ್ನ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದು ನಿಂತ ಏನೇನೋ ಮಾತಾಡಕತ್ತಿದ್ದ, ಅದಕ್ಕೆ ಬೈಯಕತ್ತಿದ್ದೆ ನಾನು. ಯಾರಪ್ಪ ನೀನು? ನಾವು ಇದೇ ಊರನವ್ರಿ. ಹೌದಾ? ಏನಂತಾರೆ ನಿಮಗೆ? ನಮಗೆ ಪಾಟೀಲ್ರ ಅಂತಾರೆ ಇಲ್ಲಿ. ಪಾಟೀಲ್ರ? ಇವರಪ್ಪ ಯಾರು ಕೇಳ್ತೀನಿ ಅಂದ್ರೆ. ನಿಮ್ಮ ಅಪ್ಪನ ಹೆಸರು ಏನಪ್ಪ? ನಮ್ಮ ಅಪ್ಪನ ಹೆಸರು ಭೀಮನ್ ಗೌಡ್ರ ಅಂತ್ರಿ. ಅಂದ್ರೆ ಇವ ನಮ್ಮ ಅಣ್ಣನ ಮಗನ? ಇಲ್ಲ, ಇನ್ನೊಂದು ಸ್ವಲ್ಪ ಕೇಳಿದ್ರೆ ಅವ್ರ ಅವನ ಹೆಸರು ಏನಂತ ಕೇಳಿದ್ರು. ನಿಮ್ಮ ಅವನ ಹೆಸರು ಏನಪ್ಪ? ನಮ್ಮ ಅವ್ರ ಹೆಸರು ರಾಜೇಶ್ವರಿ ಅಂತ ಹೇಳ್ರಿ. ಈ ಊರಾಗ ಪಾಟೀಲ್ರ ಅದಾರಲ್ರಿ, ಆ ಪಾಟೀಲ್ರ ಮಗ ರೀ ನಾನು. ಭೀಮನಗೌಡ ರಾಜೇಶ್ವರಿ ಅಂತ ಅದಾರಲ್ರಿ, ಅವ್ರ ಮಗ ರೀ. ನಮ್ಮ ಅಜ್ಜ ಅಜ್ಜಿ ತೀರ್ಕೊಂಡಾರಿ. ನಾವು ಇಲ್ಲೇ ಬಂದು ಉಳಿದೇವ್ರಿ. ನಮ್ಮ ಊರು ಬೇರೆ ಐತ್ರಿ. ನಾವು ನಮ್ಮ ನಮ್ಮ ಅಜ್ಜ ಅಜ್ಜಿ ತೀರ್ಕೊಂಡ್ಮೇಲೆ ಇಲ್ಲೇ ಬಂದು ಉಳಿದೇವ್ರಿ. ನಾವು ಎಲ್ಲ ಹೊಲ ಮನಿ ಅದು ಎಲ್ಲ ನಾವ ನೋಡ್ಕೊಂಡು ಹೋಗ್ತೇವ್ರಿ. ಇಲ್ಲಿ ನಮ್ಮ ಅಜ್ಜಗೆ ಗಂಡಸ ಮಕ್ಕಳಿಲ್ಲ, ನಮ್ಮ ಅವ್ವ ಒಬ್ಬೇಕೆ ಅಂತ. ಹಿಂಗಾಗಿ ನಾವು ಇಲ್ಲೇ ಅದೇವ್ರಿ. ಇವ್ರ ಪಾಟೀಲ್ರ ನಾವ ರೀ. ಅಂದ್ರೆ ಇವ ನಮ್ಮ ಶಿವಣ್ಣ. ಯಪ್ಪ, ನಾನು ನೋಡೋದನ್ನೇ ಸಣ್ಣವಿದ್ದ ನನ್ನ ಮದುವೆಯಾಗ ಇಷ್ಟು ಹತ್ರ ಆಗ್ಯಾನ. ಏನು ಖುಷಿ ಆಗಕತ್ತೈತಿ ನನ್ನ ಹಳೆಯನ್ನ ನೋಡಿ. ಹೇಳ ನಾನು ನಿಮ್ಮ ಮತ್ತೆ ಅಂತಂದು. ಬೇಡ ಬೇಡ, ಹೇಳಿದ್ರೆ ಮತ್ತೇನಾರು ತಿಳ್ಕೊತಾರ. ಬೇಡ, ಏನು ಹೇಳೋದು ಬೇಡ, ಹಂಗೆ ಮಾತಾಡಿಸ್ತೀನಿ. ನಿನ್ನ ಹೆಸರು ಏನಪ್ಪ? ನನ್ನ ಹೆಸರು ಶಿವಣ್ಣ ಅಂತ ಹೇಳ್ರಿ. ಹೌದನ? ಬಾ, ಚಹಾ ಕುಡ್ದು ಹೋಗಕತ್ತಿ. ಇಲ್ಲೇಕ್ ನಿಂತಿ? ಬಾ ಬಾ, ಒಳಗೆ ಬಾ. ಒಳಗೆ ಬಂದು ಚಹಾ ಕುಡಿದು ಸ್ವಲ್ಪ ಕುತ್ಕೊಂಡು ಮಾತಾಡ್ಕೊಂಡು ಹೋಗಕತ್ತಿ. ಬಾರಪ್ಪ, ಇಲ್ಲೇನು ಅಂಗಳದಾಗ ನಿಂದಿರ್ತಿ. ಬಾ, ಒಳಗೆ ಬಾ. ಯಾವ ದಾರಿಗೆ ಹೋಗೋರ್ನೆಲ್ಲ ಚಹಾ ಕುಡಿ ಬಾ ಅಂತ ಕರಿತೀಯಲ್ವೇ ನೀನು? ತಲೆಗಿಲಿ ಕೆಟ್ಟೈತೆ ನಿನಗೆ? ನಮ್ಮ ಅಪ್ಪರ್ಲಿಂದ ಹೇಳ್ತೀನಿ ನಿನಗೆ. ಅವರು ಮನೆಗೆ ಹೊಂಟಾರ, ಹೋಗ್ಲಿ ಬಿಡು. ನೀನು ಯಾಕೆ ಅವ್ರನ್ನ ಕರಿಯಾಕತ್ತಿ? ಇಲ್ವೇ? ಅವ್ರು ಪಾಟೀಲ್ರ ಅಂತ ಇವರು ಮತ್ತು ಕರಿಬೇಕು. ಹಾಗೆಲ್ಲ ದೊಡ್ಡ ಮಂದಿ ಅವರು ಚಹಾ ಕುಡ್ದು ಹೋದ್ರೆ ಏನಾಗುತ್ತೆ? ಹಿಂಗೆ ಪರಿಚಯ ಮಾಡ್ಕೋಬೇಕವ. ಪರಿಚಯ ಮಾಡ್ಕೊಳಿಕಂದ್ರೆ ಹೆಂಗೆ? ಊರಂದಮೇಲೆ ಎಲ್ಲರೂ ಪರಿಚಯ ಮಾಡ್ಕೋಬೇಕು. ನಾವು ಹೊಸಬ್ರು, ಅದಕ್ಕೆ ಕರೆದೆ. ಪಾಪ ಒಳ್ಳೆ ಹುಡುಗ ಅನಿಸುತ್ತೆ. ಎಂಥವ ನಾನು? ನೀನು ಹಂಗೆಲ್ಲ ಮಾಡಬಾರ್ದು. ಬಾ ಬಾರಪ್ಪ, ನೀವು ಒಳಗೆ ಬಾ, ಚಹಾ ಕುಡಕ್ಕೆ ಹೋಗತ್ತಿ. ಇಷ್ಟೊತ್ತನ ಎಲ್ಲಿ ಹೋಗಿದ್ದಿ? ಒಂದು ಮುಂಜಾನೆ ಹೋಗಿ ಓದೋದಿಲ್ಲ, ಬರೆಯೋದಿಲ್ಲ, ಒಟ್ಟು ಆಡುದಾನ. ಏ ನೀನ ಮಾನ್ಗೇಡಿ, ನಡಿ ಒಳಗೆ ನಡಿ. ಓದ್ಕೊತ ಕುಂದ್ರ, ನಡಿ ಕೂಳ್ ತಿಂದು. ಹೌದು, ಎಲ್ಲರ ಮುಂದೆ ಬಯಕತ್ತೀನಿ. ಎಷ್ಟು ಹತ್ತೈತೆ ನೋಡಿ ನಿನಗೆ. ಹೋಗ ಒಳಗೆ ಹೋಗ. ಏ ಗೌರಿ, ಕರ್ಕೊಂಡೋಗು. ಬಾರಾಜು, ಹೋಗೋಣ. ಹೋಗೇ ಬಿಡ್ಲಲ್ಲ ಐಕಿ. ನಾ ಒಳಗೆ ಬರ್ಬೇಕನ್ರಿ ಈಗ? ಬಾರಪ್ಪ, ಚಾ ಕುಡಿದು ಹೋಗತ್ತಿ. ಇಲ್ಲಿ ಒಂದು ಮುಂಜಾನೆಯಿಂದ ಹೊಲಕ್ಕೆ ಹೋಗಿದ್ದೆ. ನಮ್ಮಪ್ಪ ನಮ್ಮವ್ವ ಕಾಯ್ತಿರ್ತಾರ ಊಟ ಮಾಡಿಲ್ಲ ಅಂತ ಹೇಳಿ. ನಾನು ಮತ್ತೆ ಯಾವಾಗಾರ ಬರ್ತೀನಿ. ಹಿಂಗೆ ಅಡ್ಡಾಡ್ತೀನಿ ರೀ, ಇದೇ ರೋಡಿಗೆ ಅಡ್ಡಾಡ್ತಿರ್ತೀನಿ ನಾನು. ಮತ್ತೆ ಬರ್ತೀನಿ ಆಗ ಯಾವಾಗ. ಆಯ್ತಾಳಪ್ಪ, ಆಯ್ತು ಹೋಗು. ನಿಮ್ಮಪ್ಪ ನಿಮ್ಮ ಆರಾಮದಾರಲ್ಲ? ಬಿಂದಾಸ್ ಆಗಿರ್ತಾರೆ ರೀ. ಅವ್ರಿಗೇನು ರೀ ದಾಡಿ ಭಾರಿ ಆರಾಮದಾರ ರೀ ಅವರು. ಹಾಗೆಲ್ಲ ಅನ್ಬಾರ್ದಪ್ಪ. ಆಯ್ತು ಹೋಗು. ಮತ್ತು ನಾಳೆಗೆ ಹಿಂಗೆ ಆಸೆ ಹೋಗ್ತಿರ್ತಿಯಲ್ಲ, ನಾನು ಕರೆದು ಮಾತಾಡ್ಸಿ ಹೋಗ. ಆಯ್ತು ಅಳತ್ತಿ, ಮಾತಾಡ್ಸ್ತೀನಿ. ಏನಂದಿ? ಅತ್ತೆ ಅಂದ್ಯಾ? ಮತ್ತು ಏನಂತ ಕರಿಬೇಕಂತೇಳಿ ಗೊತ್ತಾಗ್ಲಿಲ್ಲ ರೀ. ಅದಕ್ಕೆ ಇಲ್ಲಿ ಹಳ್ಳ್ಯಾಗ ಹಂಗಲ್ರಿ, ನಾವು ಅತ್ತಿ ಚಿಗವ್ವ ಹಂಗಮ್ಮ ಕರೀದು. ಅದ್ರ ಸಂಬಂಧ ನಿಮ್ಮ ನೋಡೋಣ ನಾನು ಅತ್ತಿ ಅಂತ ಅನ್ಬೇಕು ಅನಿಸ್ತಾ, ಅದಕ್ಕೆ ಕರೆದೆ. ಏನೋ ತಿಳ್ಕೊಳಂಗಿಲ್ಲ ರೀ ಅತ್ತಿ ಅಂತ ಕರೆದ್ರೆ. ಇಲ್ಲಪ್ಪ, ಹಂಗೆ ಕರಿ. ನಿನಗೆ ಅತ್ತಿ ಅಂತ ಅನ್ಬೇಕು ಅನ್ಸಿದ್ರೆ ಹಂಗೆ ಕರಿ. ಆಯ್ತಾ? ನನಗೂ ಖುಷಿ ಆಗತ್ತೆ. ನಾನೇನು ತಿಳ್ಕೊಳಂಗಿಲ್ಲ. ಆಯ್ತು ಅಳತ್ತಿ, ನಾಳೆಗೆ ಇಲ್ಲೇ ಬಂದು ಬರ್ತೀನಿ. ಬಂದು ಅತ್ತಿ ಅತ್ತಿ ಅಂತ ಕರಿತೀನಿ. ಅವನಿಗೆ ಹೊರಗೆ ಬಂದ್ಬಿಡು.
ಆಯ್ತಾಳಪ್ಪ ಹೋಗಿ ಮನೆಗೆ ಹೋಗಿ ಹೊತ್ತಾಗತ್ತಂತಿ ಹೋಗು. ಯವ್ವ ನಮ್ಮ ಶಿವನ್ ನೋಡಿ ಎಷ್ಟು ವರ್ಷ ಆಗಿತ್ತು. ಹಾಂ ನಾನು ಹೆಂಗದನ ಏನೋ ಅನ್ಕೋತಿದ್ದೆ. ನನ್ನ ಮದುವೆಯಾಗ ಈ ಚಡ್ಡಿ ಹಾಕ್ಕೊಂಡು ಓಡಾಡ್ತಿದ್ದ ಹೆಂಗಾಗ್ಯಾನ. ಹಾಂ ಇವ ನನ್ನ ಮಗಳು ಮಾತಾಡ್ಸಕತ್ತಿದ್ದ. ನನ್ನ ಮಗಳನ್ನ ಇವ್ ಮದುವೆ ಮಾಡಿದ್ರೆ ಎಷ್ಟು ನನ್ನ ಆಸೆ ನೆರವೇರುತ್ತೆ. ಆ ದೇವರು ಸತ್ತುಳಾಗಿದ್ರೆ ನನ್ನ ಮಗಳನ್ನ ನಮ್ಮ ಅಣ್ಣನ ಮನೆಗೆ ಸೇರಿಸ್ತಾನೆ. ಇವತ್ತೇನು ಖುಷಿ ಆಯ್ತಪ್ಪ ಜಗಳಾಡಿ. ಭಾಳ ದಿನ ಆಗಿತ್ತು, ಯಾರ ಜೊತೆ ಜಗಳಾಡಿದ್ದಿಲ್ಲ. ಒಂಥರ ಖುಷಿ ಆಯ್ತು. ಹಂಗೆ ಹೊಸ ಗೆಳತಿ ಸಿಕ್ಲು. ಆಕೆ ಚಲೋ ಇದ್ದಂಗೆ ಅದ. ಖರೆ ಹೇಳ್ಬೇಕಂದ್ರೆ ನಂದ ತಪ್ಪು. ನಾನ ಪಾಪಕ್ಕಿಗೆ ಹೆಂಗೆ ಮಾತಾಡಿದ್ದೆ, ನಾನೇ ಜಗಳ ತಕ್ಕೊಂಡೆ. ನಮ್ಗೆ ಭಾಳ ದಿನ ಆಗಿತ್ತಲ್ಲ, ಅದ್ರ ಸಂಬಂಧ ಹಂಗೆ ಹೇಳಿ ಜಗಳ ತಕ್ಕೊಂಡು ಹೊಳೆ ಗೆಳತನ ಮಾಡ್ಕೊಂಡು ಬಂದೆ. ಎಲ್ಲಿ ಹೋಗಿದ್ದಿ ಒಂದು ಮುಂಜಾನಿಂದ 2 ಸರಿ ಬಂದು ಹೋದೆ ಮನೆಗೆ. ಏನಾದ್ರು ಅಡುಗೆ ಮಾಡ್ತಾಳ ಅಂತಂದ್ರೆ ಏನೂ ಮಾಡಿಲ್ಲಪ್ಪ. ಅದನ್ನು ಮುಂಜಾನೆ ಉಪ್ಪಿಟ್ಟು ಮಾಡಿಟ್ಟು ಅದನ್ನು ತಿನ್ಕೋಬೇಕಾ ಚಂತೆನ? ಹಾಂ ನಡಿ ಬಂದಿಟ್ಟು ಏನು ಇವತ್ತು ಬಸು ಜಯಂತಿ ಐತಿ, ಏನು ಅಡುಗೆ ಮಾಡಲಿಲ್ಲ, ಏನು ಮಾಡಲಿಲ್ಲ. ತಿರುಗಿ ಮಂದೆಲ್ಲ ಉಂಡು ಎಲ್ಲ ಬಾಂಡೆ ಗಿಂಡೆ ತಿಕ್ಕಿ ಮಕ್ಕೊಂಡ್ರು. ಮಧ್ಯಾಹ್ನ ಆತು. ನೀ ನೋಡಿದ್ರೆ ಬರೀ ತಿರುಗ್ಕೊಂತ ಆ ಕಡೆ ಏನು ಜಗಳ ಆಡಕತ್ತಿದ್ದಂತಲ್ಲ ಅಲ್ಲಿ. ನಿಮಗೆ ಯಾರು ಹೇಳಿದ್ರು ನಾ ಜಗಳ ಆಡಕತ್ತೀನಿ ಅಂತ? ಆಕೆ ಗಂಡ್ಮಕ್ಳಿಗೆ ಕುಲ ಕಟ್ ಮಾಡ್ಕೊಂಡಾಳಲ್ಲ ಆಕೆ ಒಬ್ಬಾಕಿ ಏನೇ ಬೇಕು ಯಾರಪ್ಪನಪ್ಪ. ಆಕೆ ಒಬ್ಬ ಹೊಂಟಿದ್ರಿ ಇಬ್ರು ಅನಾತಿದ್ಲ ಆಕಿನ ಮುಂದೆ. ಏನಯ್ಯವ ಆಕೆ ಒಬ್ಬಾಕಿ ಹೊಸ್ತಾಗಿ ಬಂದಾಳಲ್ಲ, ಆಕಿನ ಹೆಸರೇನ ಆಶಾ ಅಂತ. ಏನು ಗಂಡ್ಮಕ್ಳಿಗೆ ಐತೆ ಜಗಳಕ್ಕೆ ಬರ್ತಾಳ ಗೊತ್ತಾಗಂಗಿಲ್ಲ. ಹೊಸ್ತಾಗಿ ಬಂದಾಳ ಹೆಂಗಿರ್ಬೇಕು ಏನು ಅನ್ನೋದು. ಮಜ್ಗಿ ಚೆಲ್ಲಿ ಜಗಳ ತಗೊಳಕ್ಕೆ ನೋಡು. ಪಾಪ ನಮ್ಮ ಈಕಿಗೆ ಜಗಳನ್ನ ತಗೊಂಡ್ಬಿಟ್ಟಾಳ, ಹೋಗಿ ಹೊಡೆದ ಬಿಟ್ಟಾಳ ಆಕಿಗೆ ನಮ್ಮ ಗಂಗವ್ಗೆ. ಆದರೂ ಸುಮ್ಮನೆ ಇತ್ತದು. ನನ್ನಂತಕ್ಕೆ ಆಗಿದ್ರೆ ತೆಳಗೆ ಕುಂತು ಕಪ್ಪಳ ಬಾರಿಸ್ತಿದ್ದೆ. ಏನು ಮಾಡೋದು, ಅದು ಸಮಾಧಾನ ಐತಿ, ಸುಮ್ಮೈತಿ. ಇನ್ನೊಂದ್ಸರಿ ತೊಡಿಲಿಕ್ಕಿನ ಐತೈತಿ ಆಕಿನ ಅಂತ ಹೇಳಿ ಅನ್ನಕತ್ತಿದ್ಲು. ಹೊಸ್ತೆ ಬಂದೆ ಆಶೆ ಅಂದ್ರೆ ನೀನೇ ಅಲ್ಲ ಮತ್ತೆ. ಅದಕ್ಕೆ ಸಣ್ಣ ಹಾರಿ ಬಂದೆ, ಏನು ಮಾಡ್ಕೊಂಡ್ಲ ಯಾವಪ್ಪ ಬಂದು ಇಲ್ಲಿ ಅಂತಂದು. ಹಾಂ ನನಗೆ ಹಂಗಂದ್ಲ ಆಕಿ ಬಿಡ್ತೀನಿ ಅಂತ ತಿಳ್ಕೊಂಡು ಎಡಕಿನ. ಆ ತಂತಿ ಕೂದಲ ಅದಾವು, ಬಾಂಡೆ ತಿಕ್ಕು ತಂತಿಗೆ ಕೂದಲ ಅಂಥದ್ದು ಕೂದಲ ಇಟ್ಕೊಂಡು ನನಗೆ ಮಾತಾಡ್ತಾಳ. ಅಕ್ಕಿನ ಮೇಲೆ ಕುಂತು ಆ ಇದ್ದಿದ್ದು ಕೂದಲನ ಕಿತ್ತಿ ಕೈಯಾಗ ಕೊಟ್ಟು ಬಾಂಡೆ ತಿಕ್ಕು ಅಂತ ಹೇಳಿ ಕಪ್ಪಳ ಬಾರಿಸ್ತೀನಿ. ಬಿಡ್ತೀನಿ ಅಂತ ತಿಳ್ಕೊಂಡೇನಕ್ಕೆ ಹೊಕ್ಕಿನ ಈ ಸದ್ದ ಹೊಕ್ಕಿನಕ್ಕಿನ ಮನೆಗೆ. ಯವ್ವ ತಾಯಿ ಹಂಗೆ ಮಾಡಿಗಿಡಿಯವ್ವ. ಆಶಮ್ಮ ನಡಿ ಒಳಗೆ ನಡಿ. ಮೊದಲು ನನಗೆ ಕೂಳು ಮಾಡಿ ಹಾಕು, ಆಮೇಲೆ ಏನಾರು ಮಾಡು. ಇಲ್ಲಿ ಏನಾರು ಜಗಳ ಗಿಗಳ ಮನೆಗೆ ತೊಗೊಂಬರೋದು ಹಂಗೆ ಹಿಂಗೆ ಮಾಡಿದೆ ಅಂದ್ರೆ ನಿನ್ನ ಕಾಲು ತೆಗೆದು ಮೂಲ್ಯಾಗ ಕುಂದ್ರಿಸಿ ನಾನು ತಂದು ಹಾಕ್ತೀನಿ. ನೀನು ಎಲ್ಲಿ ಅಡ್ಡಾಡಬೇಡ. ನಿನ್ನ ನಡಿ ಒಳಗೆ ನಡಿ. ಏನ್ರಿ ಹೆಂಡತಿಗೆ ಈ ಥರ ಮಾತಾಡಿದ್ರು ನೀವು ಸುಮ್ಮನೆ ಬರ್ತೀರಲ್ಲ? ಅಂದ್ರೆ ಏನಂದ್ರು ನಿಮಗೆ ನಡೀತೈತೆ ನನಗೆ. ಮ್ಯಾಕ್ ಕುಂತಕ್ಕೆ ಹೊಡಿತೀನಿ ಅಂದ್ರೂ ನೀವು ಸುಮ್ಮನೆ ಬಂದಿರ ಅಂದ್ರೆ ಹೆಂಗಿರ್ಬೇಕು ನೀವು? ಅಂದ್ರೆ ನಾನು ಹೊಡೆದ್ರೆ ನಿಮ್ಗೆ ಖುಷಿ ಆಗುತ್ತಂತ ನನಗೆ ಗೊತ್ತಾಯ್ತು ಬಿಡಿ. ಇನ್ಮೇಲಿಂದ ಕೂಳಿ ಇವತ್ತು ಮಾಡಂಗಿಲ್ಲ, ಏನು ಮಾಡ್ತೀರಿ ಮಾಡ್ಕೊರಿ. ಇಲ್ಲೋ ಮರ ಇನ್ನಾಕಿ ಹೊಡೆದೇ ಇಲ್ಲ ನಿನಗೆ, ಹೊಡಿತೀನಿ ಅಂತಂದಾಳ. ನೀ ಏನಾರ ಆಕಿ ತೊಡಿಬಿದ್ರಿ ಅಂದ್ರೆ ಅಷ್ಟೇ. ಇನ್ನ ನೀ ತೊಡಿವಿಲ್ಲಲ್ಲ ಬಿಡು. ನಡಿ ಒಳಗೆ ಅಡುಗೆ ಮಾಡಿ ಹಾಕು ನಡಿ. ನೀನು ಬ್ಯೂಟಿಫುಲ್ ಗರ್ಲ್ ಅದಿ. ಹಿಂಗೆ ಮಾಡಿದ್ರೆ ಹೆಂಗೆ? ನಿನ್ನಷ್ಟು ಸ್ಮಾರ್ಟ್ ಈ ಹಳ್ಳಿ ಒಳಗೆ ಯಾರದಾರ? ಎಲ್ಲ ನೋಡಿನಪ್ಪ, ಒಬ್ಬರು ಹೆಣ್ಮಕ್ಳು ಚಂದಿಲ್ಲ. ನಾನು ಹೆಂಡತಿ ಅಷ್ಟು ಯಾರು ಚಂದಿಲ್ಲ ಅಂತಂದು ನಾನೇ ಖುಷಿಪಟ್ಟು ನೋಡು. ಎಂಥ ಬಂಗಾರದಂತ ಹೆಂಡತಿ ಮಾಡ್ಕೊಂಡಿನಿ ನಾನು. ಪಳ್ಳ ನಕ್ಷತ್ರ ಥರ ಹೊಡಿತಾಳೆ ನಾನು ಹೆಂಡತಿ ಅಂತಂದು. ನಿನಗೆ ಯಾರು ಮುಟ್ತಾರನ? ಮುಟ್ಟಿ ನಾನು ಸುಮ್ಮನೆ ಇರ್ತೀನೇನ? ನಡಿ ಒಳಗೆ ನಡಿ ಬಂಗಾರಿ ನಡಿ. ಈ ಹಳ್ಳಿಗೆ ನಾನೇ ಚಂದ, ನಾನೇ ಸುಂದ್ರ. ಯಪ್ಪ ನೀ ಇವತ್ತೇನು ಕೇಳಿದ್ರು ನಾನು ಅಡುಗೆ ಮಾಡಿಕೊಡ್ತೀನಿ ನೋಡ್ರಿ. ನನಗೆ ಒಂದು ಹಾಡು ಹೇಳ್ರಿ, ನನ್ನ ಮೇಲೆ ಈ ನನ್ನ ಸೌಂದರ್ಯ ವರ್ಣಿಸಿ ಒಂದು ಹಾಡು ಹೇಳ್ರಿ. ಯಪ್ಪ ಅಡುಗೆ ಮಾಡಂಗಿಲ್ಲ ಅಂತ ಹೇಳಿ ನಾ ಏನೇನೋ ಸುಳ್ಳು ಹೇಳಿದೆ. ಈಕಿ ನೋಡಿದ್ರೆ ಅದಕ್ಕೆ ಕರೆ ಅಂತೇಳಿ ಫುಲ್ ಖುಷಿಯಾಗಿ ಹಾಡು ಹೇಳಂತಾಳೆ. ನನಗೆ ನೋಡಿದ್ರೆ ಯಾವ ಹಾಡು ಬರೋಂಗಿಲ್ಲ. ಯಾವ್ದು ಹಾಡಲಿ ಓ ಮಾರಯ್ಯ? ನಿನ್ನ ಸೌಂದರ್ಯಕ್ಕೆ ಲಲಲಲ, ನಿನ್ನ ಅನುರಾಗಕ್ಕೆ ನಾ ಸೋತುದೇನಲ್ಲೇ ಆಶಿ, ನಿನ್ನ ಸೌಂದರ್ಯ ಮೆಚ್ಚಿ ಓಡಿ ಬಂದೆ. ರೀ ನನಗೆ ಭಾಳ ಖುಷಿ ಆಗಕತ್ತೈತಿ ನೋಡಿ. ನೀವು ಎಷ್ಟು ಚಂದ ಹಾಡಿದ್ರಿ. ಅಯ್ಯೋ ನಾನು ತಡ್ಕೊಳ್ಳೋದಾಗಕತ್ತಿಲ್ಲ. ನನಗೆ ಈ ಖುಷಿ ಒಳಗೆ ಏನೋ ಕೊಡ್ಬೇಕನ್ಸುತ್ತೆ. ಯಪ್ಪ ನನಗೇನು ಕೊಡೋದು ಬೇಡ. ಮೊದಲು ನನಗೆ ಅಡುಗೆ ಮಾಡಿ ಹಾಕು, ಆಮೇಲೆ ಏನಾರು ಕೊಡಿ ಅಂತಿ. ನಡಿ ನನ್ನ ಸುಂದರಿ ನಡಿ ಒಳಗೆ ನಡಿ.